ಅತಿಥಿ ಶಿಕ್ಷಕರಿಗೆ ಯಾಕೆ ಸಂಬಳಪ್ಪ ಕಡಿಮೆಪ್ಪ ಅಂತ ಕೇಳಿದ್ರ, ನಾವು ಅವ್ರಿಗೆ ಸಂಬಳ ಕೊಡಾತಿಲ್ಲ, ಗೌರವ ಧನ ಕೊಡಾತೀವಿ ಅಂತಂದು ಒಬ್ಬೊಬ್ರು ಹೇಳ್ತಾರೆ. ಒಬ್ರು ಕಾಯಂ ಶಿಕ್ಷಕರು ಎಷ್ಟು ಕೆಲಸ ಮಾಡ್ತಾರಲ್ಲ ಅಷ್ಟ ಅತಿಥಿ ಶಿಕ್ಷಕರು ಕೆಲಸ ಮಾಡ್ತಾರೆ. ಆದ್ರ ಆ ನೋಡುವಂತ ದೃಷ್ಟಿಕೋನ ಇವತ್ತಿನವರೆಗೂ ಕೂಡ ಬದಲಾಗಿಲ್ಲ. ಅತಿಥಿ ಶಿಕ್ಷಕರಂತಂದ್ರೆ ಏನಪ್ಪಾ ಇವರು ಬೇಕಾದಾಗ ತಗೋದು, ಬ್ಯಾಡಾದಾಗ ಬಿಡೋದು ಅನ್ನುವಂತ ಒಂದು ಮಾತು ಬಂದ್ಬಿಟ್ಟೈತಿ. ಇದ್ರ ಬಗ್ಗೆ ನೀವೇನ್ತೀರಿ? ಈ ವರ್ಷದ ಒಳಗಡೆ 51,000 ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತೀವಿ ಅಂತ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಈ ಸುತ್ತೋಲೆಗೆ ಅನುಗುಣವಾಗಿ ಬಹಳ ವಿದ್ಯಾರ್ಥಿಗಳು ಪ್ರತ್ಯೇಕವಾಗಿ ಕೇಳ್ತಾ ಇದೆ, ಸರ್ ಈ ವರ್ಷ ನಾನು ಅತಿಥಿ ಶಿಕ್ಷಕನಾಗಿ ಹೋಗ್ಬೇಕು ಅಥವಾ ಬ್ಯಾಡ್ಗೋ ಅಂತ. ಎರಡು ನಮ್ಮ ಕೈಯಾಗಿದೆ, ಹೋಗ್ಬೇಕು ಬ್ಯಾಡ್ಗೋ ಅಂತ. ನನಗ ಒಂದ್ ಕಡೆ ಅನಿಸ್ತೈತಿ, ಈ ಅತಿಥಿ ಶಿಕ್ಷಕನಾಗಿ ನಾನು ಕೆಲಸ ಮಾಡಿ 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 ಏನು ಉಳಿದಿಲ್ಲ, ಗಳಿಸೋ ರೊಕ್ಕ ಕೂಡ ಉಳಿದಿಲ್ಲ, ಮರ್ಯಾದೆ ಕೂಡ ಉಳಿದಿಲ್ಲ. ಇದು ಬ್ಯಾಡ, ನನಗಿದು ಬೇಕು, ನಾನು ಕಾಯಂ ಶಿಕ್ಷಕನಾಗ್ತೀನಿ ಅಂತ. ಒಂದ್ ಕಡೆ ಎಡಗೈ ಹೇಗಿರ್ತದ, ಹಿಂಗ ಅನ್ಕೊಂತ ಕುಂತ ಅವ್ರ ಕಾಯಂ ಶಿಕ್ಷಕರವನ್ನ ನೇಮಕಾತಿನ ಕರೆಯಾಕತ್ತಿಲ್ಲ, ನಾನು ಹೋಗಿ ಬಿಡ್ತೀನಿ ಅಂತ. ದೊಡ್ಡ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಉತ್ತರವನ್ನ ನಾನು ಪೂರ್ಣವಾಗಿ ಹೇಳಕ್ಕಾಗಲ್ಲ. ಯಾಕಂದ್ರೆ ನಿಮ್ಮನ್ನ ನೀವು ಅರಿತುಕೊಳ್ಳಬಲ್ಲಿರಿ ವಿನಃ ನಾನು ಅಲ್ಲ. ನಿಮಗೆ ನಾನು ಸಲಹೆಗಳನ್ನು ಕೊಡಬಹುದು, ಉಪಯುಕ್ತವಾದ ಅನಿಸಿಕೆಗಳನ್ನು ನಾನು ಹೇಳ್ಬೋದು ವಿನಃ ನಾನು ನಿಮ್ಮ ಜಾಗದಲ್ಲಿ ಬಂದು ನಿಂತು ಉತ್ತಮವಾದ ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಕೆಲವೊಂದಿಷ್ಟು ವಿಷಯಗಳನ್ನ ನಿಮ್ಮ ಹತ್ರ ನೀವು ಹಿಂಗೆ ವಿಚಾರ ಮಾಡ್ರಿ, ಆ ವಿಚಾರದ ಅನುಗುಣವಾಗಿ ನೀವು ನಿರ್ಧಾರ ತಗೋರಿ ಅಂತಂದು ಹೇಳ್ತೀನಿ. ಅದರ ಅನುಗುಣವಾಗಿ ನೀವು ಈ ನೇಮಕಾತಿ, ಸರ್ಕಾರಿ ಶಾಲಾ ಶಿಕ್ಷಕರ ನೇಮಕಾತಿಗೆ ಓದ್ಬೇಕಾ ಅಥವಾ ಹೋಗ್ಬೇಕಾ ಅಂತಂದು ನೀವು ವಿಚಾರ ಮಾಡಿ. ಮೊದಲಿಗೆ ನಿಮ್ಮ ಮನೆ ನಿಮ್ಮಿಂದ ನಡೀತದನಾ? ಉದಾಹರಣೆಗೆ ನಮ್ಮ ಮನೆ ಮೊದಲ ಮಗ ನಾನು ದುಡಿದ್ರೆ ನಮ್ಮ ಮನೆ ನಡೀತದ ಅನ್ನೋರು ಹೋಗ್ರಿ, ಯಾರು ಕೂಡ ನೇಮಕಾತಿಗೆ ಕಾಯ್ಬೇಡ್ರಿ. ಎರಡನೇ ಪ್ರಶ್ನೆ, ಇಲ್ಲ ಸರ್ ನಮ್ಮ ಮನೆಯಲ್ಲಿ ನಮ್ಮ ತಂದೆಗೆ ನೌಕರಿ ಐತಿ, ನಮ್ಮ ತಂದೆ ಅಥವಾ ನಮ್ಮಣ್ಣ ಅಥವಾ ಮತ್ತೊಬ್ಬರು ದುಡಿತಾರೆ, ನಮ್ಮ ಮನೆ ನಡೀತದ, ಯಾವುದೇ ರೀತಿ ಒಳಗಡೆ ಸಮಸ್ಯೆ ಇಲ್ಲ, ನನಗೆ ಆರ್ಥಿಕ ಸಮಸ್ಯೆ ಇಲ್ಲ ಅನ್ನೋರು ಕೂತ್ಕೊಂಡು ಓದ್ರಿ. ಇದೊಂದು. ಇಲ್ಲ ಸರ್ ನನಗೆ ನಮ್ಮ ಮನೆ ಅಥವಾ ನನ್ನ ಮದುವೆ ಆಗಿದೆ, ನನಗೆ ಹೋಗಬೇಕಾದಂಥ ಪರಿಸ್ಥಿತಿ ಇದೆ, ಅದು ಸಮಸ್ಯೆಗಳದಾವ, ಅದನ್ನು ಹೇಳ್ಕೊಳಿಕ್ಕೆ ಆಗತ್ತಿಲ್ಲ ಅನ್ನೋರು, ನಿಮಗೆ ದುಡ್ಡಿನ ಅವಶ್ಯಕತೆ ಇದೆ ಅನ್ನೋರು ದಯವಿಟ್ಟು ಹೋಗ್ರಿ. ಇಲ್ಲ ಸರ್ ನನಗೆ ಈ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡಿ ನೋಡಿನಲ್ಲ, ಇದ್ರಾಗ ಏನು ಹುರುಳಿಲ್ಲ, ಇದರಲ್ಲಿ ಮರ್ಯಾದೆ ಇಲ್ಲ, ಬರೋ ನನಗೆ ಪಗಾರ ಕೂಡ ಉಳಿತಾ ಇಲ್ಲ, ನನಗೆ ಒಂದು ಏನಂತಾರಲ್ಲ ಆತ್ಮ ತೃಪ್ತಿ ಇಲ್ಲ ಅನ್ನೋರು, ನಾನು ಕಾಯಂ ಶಿಕ್ಷಕನಾಗಿ ಕೆಲಸ ಮಾಡ್ಬೇಕು ಸರ್ ಅನ್ನೋರು ಕೂತ್ಕೊಂಡು ಓದ್ರಿ. ಆದ್ರೆ ಇದು ಎಲ್ರಿಗೂ ಕೂಡ ಅನ್ವಯ ಆಗಲ್ಲ, ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಮಾಡ್ಬೋದು. ಎರಡೂ ಹೋಗ್ತಾ ನಾನು ನೇಮಕಾತಿಗೆ ಓದಿ ಸರ್ಕಾರಿ ಕಾಯಂ ಶಿಕ್ಷಕನಾಗ್ಬಹುದಾ ಅನ್ನೋ ವಿಚಾರಕ್ಕೆ ನಾನು ಮತ್ತೆ ಅಗೇನ್ ಇದೇ ವಿಡಿಯೋಗಳು ಮಾತಾಡ್ತೀನಿ, ಸ್ವಲ್ಪ ಸಮಯ ಕೊಡ್ರಿ. ಈಗ ನಾವು ನಮ್ಮ ಮನೆಗೆ ಅಥವಾ ನಮ್ಮ ಹೊಟ್ಟೆಗೆ ಊಟ ಹಾಕೋದು ನಮ್ಮ ದುಡಿತದಿಂದ ಮಾತ್ರ ಅನ್ನೋರು ದಯವಿಟ್ಟು ಹೋಗಿ ಕೆಲಸ ಮಾಡ್ರಿ. ಓದ್ತಾ ಓದಿ ಕೆಲಸ ಮಾಡ್ತಾ ಓದ್ರಿ. ಬಹಳ ಎರಡು ವಿಚಾರಗಳನ್ನು ನೀವು ಅರ್ಥ ಮಾಡ್ಕೋಬೇಕು. ನೀವು ಕೆಲಸ ಬಿಟ್ಟು ಓದ್ತೀನಿ ಅಂತಂದ್ರೂ ಕೂಡ 24 ತಾಸಿದೆ. ಓಕೆ, ಕೆಲಸ ಮಾಡಿ ಓದ್ತೀನಿ ಅಂತಂದ್ರೆ ಒಂದು ಏನಪ್ಪಾ ಅಂತಂದ್ರೆ ನಿಮ್ಗೆ ಒಂದು 12ರಿಂದ 14 ತಾಸು ಸಿಗ್ತೈತಿ ಸಮಯ. 8ರಿಂದ 10 ತಾಸು ಕೆಲಸ ಮಾಡ್ತೀರಿ ಅಂತಂದ್ರೆ 14 ತಾಸು ನಿಮಗೆ ಉಳಿತೈತಿ. ಎಷ್ಟು ತಾಸು ಉಳಿತೈತಿ? 14 ತಾಸು ಉಳಿತೈತಿ. ಈ 14 ತಾಸೊಳಗೆ 6ರಿಂದ 7 ತಾಸು ನಿದ್ದೆ ಮಾಡ್ತೀನಿ ಅಂತಂದ್ರೆ ಇನ್ನು 7 ತಾಸು ಉಳಿತೈತಿ.
ಅದ್ರಾಗ 2-3 ತಾಸು ನೀವೇನು ಮಾಡ್ಬೋದು, ನಿಮಗೆ ಬೇಕಾದಂಥ ಈ ದಿನನಿತ್ಯದ ಚಟುವಟಿಕೆಗಳನ್ನು ಮಾಡ್ಬೋದು. ನಾನು ಹೋಗಿ ಬಂದ ಕೆಲಸ ಮಾಡಿ ಬಂದ ಅತಿಥಿ ಶಿಕ್ಷಕನ ಕೆಲಸ ಮಾಡಿ ಬಂದ ನನಗೆ ಓದಾಕನೇ ಆಗತ್ತಿಲ್ಲ ಸರ್ ಅನ್ನೋರು ದಯವಿಟ್ಟು ರೂಮ್ ಮಾಡ್ಕೊಂಡು ಲೈಬ್ರರಿ ಮಾಡ್ಕೊಂಡು ಹೋದ್ರಿ. 2 ರೀತಿ ಒಳಗೆ ನಾವು ಒಂದು ಕೆಲಸ ಮಾಡ್ಬೋದಂತಂದು ಈ ವಿಶ್ಲೇಷಕರು ಹೇಳ್ತಾರೆ. ಏನಂತಂದ್ರೆ, ಒಂದು ಹಿಡಿದ ಕೆಲಸವನ್ನು ನಾನು ಮಾಡೇ ತೀರ್ತೀನಿ ಅನ್ನುವಂಥ ಹಠ ಬಂದ್ರ, ಆ ಹಂಬಲ ಬಂದ್ರ, ಚಡಪಡಿಕೆ ಬಂದ್ರ ನಾನು ಮಾಡ್ತೀನಿ, ಆಗ್ತದ. ಅದಕ್ಕೊಂದು ಅಡ್ಡಗೆರೆ ಎಳಿಬೇಕು ನಾವು. ಇಷ್ಟು ದಿನದಾಗ ನಾನು ಈ ಟೈಮ್ನಾಗ ಇದನ್ನು ಮಾಡಿ ಮುಗಿಸ್ತೇನೆ ಅಂತ. ಹಂಗಿತ್ತರ ಮಾತ್ರ ನೀವು ಕೆಲಸ ಮಾಡ್ತಾ ಈ ಕಡೆ ಓದ್ತೀರಿ, ಈ ಕಡೆ ನೀವು ಎಕ್ಸಾಮ್ ಕೂಡ ಕ್ಲಿಯರ್ ಮಾಡ್ತೀರಿ. ಇದ್ರ ಬಗ್ಗೆ ನಿಮ್ಗೆ ಸ್ಪಷ್ಟವಾದಂಥ ಜ್ಞಾನ ಇದ್ರೆ ಮಾತ್ರ ನೀವು ಮಾಡಬಹುದು ವಿನಃ ಅರ್ಧಂಬರ್ಧ ಗೊತ್ತಿದ್ದು ಅರ್ಧ ಕೆಲಸ ಮಾಡಿ ಅರ್ಧ ಓದ್ತೀನಿ, ಟೈಮ್ ಸಿಕ್ಕಾಗ ಓದ್ತೀನಿ ಅಂತ ಈ ಮನೋಭಾವ ಇಟ್ಕೊಂಡು ನೀವೇನು ಹೆಜ್ಜೆ ಇಡ್ತೀರಿ ಎಂದಿಗೆ ಕೂಡ ಪರೀಕ್ಷೆಯನ್ನು ಕ್ಲಿಯರ್ ಮಾಡೋಕ್ಕಾಗಲ್ಲ. ಈಗ ಸರ್ ಯಾಕೆ ನಾವು ಹೋಗ್ತಾ ಕ್ಲಿಯರ್ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ, ಶಾಲ್ಯಾಗನೇ 10-12 ಕೆಲಸ ಇರ್ತಾವ. ಶಾಲ್ಯಾಗ ಮಾಡಿ ಕೆಲಸ ಮಾಡಿ ಬಂದ್ರು ಅದನ್ನ ಮನ್ಯಾಗ ಮಾಡಿ ಕೊಡಾಕಿರ್ತಾರ. ಅಂದ್ರೆ ಮನ್ಯಾಗ ಮಾಡ್ಕೊಂಡ್ ಬರ್ರಿಪ್ಪ ಅಂತ ಹೇಳೋರು ಇರ್ತಾರ. ಇಂಥ ಸಮಯದಲ್ಲಿ ಓದಕ್ಕಾಗಲ್ಲ. ಎಲ್ರಿಗೂ ಹಿಂಗ ಪರಿಸ್ಥಿತಿ ಐತೆ ಅಂತ ಅನ್ನಕ್ ಬರಂಗಿಲ್ಲ. ನಾನು ಒಂದು ಬಹುಮತವನ್ನು ಅನುಸಾರವಾಗಿ ನಾನು ಮಾತಾಡಬಹುದು ಅಷ್ಟೆ. ಹಿಂಗಾಗಿ ನನಗ ಯಾರ್ದು ಸಮಸ್ಯೆ ಬೇಡ ಸರ್, ನನಗ ಯಾರ ಕಡೆಯಿಂದನೂ ನನಗೇನು ಬೇಡ, ಕಿರಿಕಿರಿ ಬೇಡ ಸರ್ ಅನ್ನೋದಾದ್ರೆ ಅತಿಥಿ ಶಿಕ್ಷಕರಾಗಿ ಹೋಗ್ಬೇಡ್ರಿ. 1 ವರ್ಷ ಕೂತ್ಕೊಂಡು ಹೋಗಿ ಸರ್ ಎಲ್ಲಿ ಮಠ ನಾವು ಕೂತ್ಕೊಂಡು ಓದಬೇಕು, ಇವ್ರೇನು ಕರೆಯಾಕತ್ತಿಲ್ಲ ಬಿಡಾತಿಲ್ಲ, ಒಂದು ಗೊತ್ತಾಗತ್ತಿಲ್ಲ ಅಂತ ಅನ್ಕೊಳ್ತೀವಿ. ಇದು ಆಗ್ತಾ ಇರೋದು ಎಲ್ರಿಗೂ ಆಗ್ತಾ ಇದೆ ಸಮಸ್ಯೆ. ವಯಸ್ಸು ನಮಗೂ ಆಗ್ತಾ ಇದೆ, ನಿಮಗೂ ಆಗ್ತಾ ಇದೆ. ಈಗ ನಾನು ಕೂಡ ಸ್ಪರ್ಧೆಯಲ್ಲಿ ಓಡ್ತಾ ಇದ್ದೀನಿ, ನೀವು ಕೂಡ ಸ್ಪರ್ಧೆಯೊಳಗೆ ಓಡಾತೀರಿ. ಬಟ್ ನಾವು ಓಡೋದನ್ನು ನಿಲ್ಲಿಸಿಲ್ಲ. ನೀವು ಓಡೋದನ್ನು ನಿಲ್ಲಿಸ್ಬೇಕಾ? ಒಂದು ನಿಮ್ಮನೆ ಸಮಸ್ಯೆಗನುಗುಣವಾಗಿ ನೀವು ಹೆಜ್ಜೆ ಇಡಬೇಕು, ಓಡಬೇಕು. ನನ್ನ ಜೊತೆ ನೀವು ಓಡೋದಲ್ಲ. ವಿಶೇಷವಾಗಿ ನಿಮ್ಮಷ್ಟಕ್ಕೆ ನೀವು ಥಿಂಕ್ ಮಾಡ್ಕೊಂಡು ನೀವು ಹೆಜ್ಜೆ ಇಡಬೇಕು. ಈಗ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನಂತಂದ್ರೆ, ನನ್ನ ಕಡೆ ಈ ಕೆಲಸ ಮಾಡ್ತಾ ಓದ್ತೀನಿ ಅನ್ನುವಂಥ ಈ ಧೈರ್ಯ ಮನೋಭಾವನೆ ಇದ್ರೆ ಮಾತ್ರ ನೀವು ಓದ್ರಿ, ಮಾಡ್ರಿ. ಇಲ್ಲ ಅಂದ್ರೆ ಮಾಡಬೇಡ್ರಿ. ಈಗಾಗಲೇ ನೀವು ಕೆಲಸ ಮಾಡಿರಿ, ಅತಿಥಿ ಶಿಕ್ಷಕರಾಗಿ ಕೆಲವೊಬ್ರು ಕೆಲಸ ಮಾಡಿರಿ, ಕೆಲವೊಬ್ರು ಮಾಡಿಲ್ಲ. ಅದ್ರಾಗ ಏನಾದರೂ ನೀವು ಓದ್ತಾ ಕೆಲಸ ಮಾಡ್ತಾ ಬದಲಾವಣೆ, ಸ್ಟಡಿ ಒಳಗಡೆ ಬಹಳಷ್ಟು ಓದ್ತಿದ್ದೀನಿ, ಬದಲಾವಣೆ ಆಗೈತಿ ಅಂತ ಏನಾದರೂ ಅನ್ಸಾತಿದ್ರೆ ಹೋಗ್ರಿ. ನೋಟಿಫಿಕೇಶನ್ ಏನಾದರೂ ಒಂದು ವೇಳೆ ಆದರೆ ಆಮೇಲೆ ನೀವು ನಿಮಗೆ ಇಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬಹುದು. ನಿಮ್ಗೇನು ಮಾಡಬೇಕು ನಾನು ಮುಂದಿನ 2 ತಿಂಗಳೊಳಗೆ 3 ತಿಂಗಳೊಳಗೆ ಅಂತ. ಅಲ್ಲಿವರೆಗೆ ಮನೆ ಪರಿಸ್ಥಿತಿ ಅನುಗುಣವಾಗಿ ನೀವು ಮಾಡಿ. ಕೊನೆಗೊಂದು ಮಾತು ಹೇಳ್ತೀನಿ, ನಾನು ಕೂಡ ಹೊರಗಡೆ ದುಡ್ದೇನಿ, ಅತಿಥಿ ಶಿಕ್ಷಕನಾಗಿ ದುಡ್ದೇನಿ, ಮತ್ತು ಗೆಸ್ಟ್ ಲೆಕ್ಚರರ್ ಆಗಿ ನೋಡಿದ್ದೇನೆ. ಬಟ್ ದ ಥಿಂಗ್ ಈಸ್, ದುಡ್ಡು ಉಳಿಯೋದಿಲ್ಲ. ಸಮಸ್ಯೆಗಳು ಹೇಳ್ತಾ ಹೋದರೆ ಸಿಕ್ಕಾಪಟ್ಟೆ ಅದಾವ, ಪ್ರತಿಯೊಬ್ಬರಿಗೂ ಅದಾವ. ನಮ್ಮನ್ನು ಹಿಡಿದು ನಿಮ್ಮನ್ನು ಹಿಡಿದು ಈ ಭೂಮಿಯಾಗ ಯಾರು ಹುಟ್ಟ್ಯಾರಲ್ಲ ಅವ್ರಿಗೆಲ್ಲರಿಗೂ ಸಮಸ್ಯೆಗಳಿದ್ದಿದೆ. ಹಂಗಂತ ನಾವು ತಾತ್ಕಾಲಿಕ ಪರಿಹಾರವನ್ನು ಹುಡುಕ್ಬ್ಯಾಡ್ರಿ. ಹುಡುಕೋದಿದ್ರೆ ಶಾಶ್ವತ ಪರಿಹಾರವನ್ನು ಹುಡುಕ್ರಿ. ಗಟ್ಟಿ ನಿರ್ಧಾರವನ್ನು ಮಾಡ್ರಿ. ಒಂದು ಗಟ್ಟಿ ನಿರ್ಧಾರ, ಆ ಟಫ್ ಡಿಸಿಷನ್ ಆಲ್ವೇಸ್ ಬಿ ದ ಬೆಸ್ಟ್ ಡಿಸಿಷನ್ ಫಾರ್ ಯುವರ್ ಫ್ಯೂಚರ್ ಅಂತ ಹೇಳ್ತಾರೆ. ಅಫ್ಕೋರ್ಸ್ ನಾನು ಹೋಗಬೇಕಿತ್ತು, ಗೆಸ್ಟ್ ಟೀಚರಾಗಿ ಹೋಗಬೇಕಿತ್ತು ಅಂತ ಕೆಲವೊಂದು ಕಡೆ ನೀವು ಮರಗ್ತೀರಿ. ಮತ್ತೊಂದು ಕಡೆ ನೇಮಕಾತಿ ಆಯಿತು, ನನ್ನ ಗೆಳೆಯ ಕಾಯಂ ಶಿಕ್ಷಕನ ಆದ ಅಂತಂದರೆ, ನಾನು ಓದಿದ ಮಾರಾಯ ಬಿಟ್ಟು ಚಂದ ಓದಿದ, ಗೆಸ್ಟ್ ಟೀಚರಾಗಿ ಹೋಗೋದು ಬಿಟ್ಟು ಓದಿದ, ನಾನು ಹಂಗೆ ಓದ್ಬೇಕಿತ್ತಪ್ಪ ಅಂತಂದು ಅನಿಸ್ಬಾರ್ದು ನಿಮಗೆ. ಹಂಗೆ ಅನಿಸ್ಬಾರ್ದು ಅಂತಂದ್ರೆ ಇವತ್ತಿನ ದಿನ ನೀವು ನಿಮ್ಮಷ್ಟಕ್ಕೆ ನೀವು ಕುಂತ ಒಂದು ರೂಮ್ನ್ಯಾಗ ಕುಂದಿರ್ತಿರೋ,
ಅಥವಾ ನೀವು ಒಬ್ಬರೇ ಎಲ್ಲರಿಗೂ ಹೋಗಿ ವಿಚಾರ ಮಾಡ್ತಿರೋ ಮಾಡ್ರಿ, ಒಂದು ಗಟ್ಟಿ ನಿರ್ಧಾರ ತಗೋರಿ. ಇವತ್ತಿನ ನಿಮ್ಮ ನಿರ್ಧಾರ ಮುಂದಿನ ಒಂದು 5-6 ವರ್ಷದ ಭವಿಷ್ಯವನ್ನ ಬದಲಾಯಿಸ್ತದ. ಯಾಕಂದ್ರೆ ಈ ನೇಮಕಾತಿ ತಪ್ಪಿದ್ರೆ ಮತ್ತೆ ನಿಮಗೆ ಸಿಗೋದು ಒಂದು 5-6 ವರ್ಷ. ಹಂಗ ಅವಕಾಶಗಳು ಪದೇ ಪದೇ ಸಿಗೋದಿಲ್ಲ. ಗಾಳಿ ಬಂದಾಗ ತೂರಿಕೊಳ್ಳುವುದು ಒಬ್ಬ ಅವಕಾಶವಾದಿಯ ಲಕ್ಷಣ. ಹಂಗ ಈ ನೋಟಿಫಿಕೇಶನ್ಸ್ಗಳು ನಮ್ಗೆ ಪ್ರತಿ ವರ್ಷ ಆಗದೇ ಇದ್ರೂ ಕೂಡ ಯಾವಾಗಾದ್ರೂ ಒಂದ್ಸಲ ಆಕಾವ ಸರಿಯಾಗಿ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಕೊನೆಗೆ ನಾನು ಅತಿಥಿ ಶಿಕ್ಷಕನಾಗಿ ಹೋಗ್ಲೋ ಅಥವಾ ನಾನೊಬ್ಬ ಭಿಕ್ಷುಕನಾಗಿ ನಾನು ಓದ್ತಾ ಸರ್ಕಾರಿ ನೌಕರಿನ ಪಡೀಲಿ, ಬಟ್ ನಿಮ್ಮ ಒಂದು ಕೊನೆ ಫಲಿತಾಂಶ ಏನಾಗಿರಬೇಕು? ಏನು ಕೇಳ್ತದೆ ಸಮಾಜ? ಆಗಿದೆಯೋ ಅಥವಾ ಇಲ್ಲೋ? ಇಷ್ಟೇ 2 ಪ್ರಶ್ನೆ. ಆಗಿಲ್ಲ ಅಂತಂದ್ರೆ ನಿಮ್ಮನ್ನು ಮಾತಾಡ್ಸಲ್ಲ, ಆಗಿದೆ ಅಂತಂದ್ರೆ ಎಲ್ಲರೂ ಬಂದೆ ನಿಮಗೆ ಏನು ಹೇಳ್ತಾರೆ? ಚೆನ್ನಾಗಿ ಮಾಡಿದೀಯಾ, ವೆರಿ ಗುಡ್ ಅಂತ ಹೇಳ್ತಾರೆ. ಇಲ್ಲ ಅಂತಂದ್ರೆ ಯಾರೂ ಮಾತಾಡ್ಸಲ್ಲ. ಸೊ ಇಂಥ ಉದಾಹರಣೆಗಳು ನಿಮ್ಮ ಸುತ್ತಮುತ್ತ ನಡೆದಾವ್. ನಿಮಗೆ ಊರಿಗೆ ಹೋಗಿರ್ತೀರಿ, ನಿಮ್ಮನ್ನು ಮಾತಾಡ್ಸಲ್ಲ, ನಿಮ್ಮ ಗೆಳೆಯರನ್ನ ಮಾತಾಡ್ಸ್ತಾರ. ಅವ್ರಿಗೆ ನೌಕರಿ ಇರ್ತೈತಿ, ನಿಮಗಿರಲ್ಲ, ಅವ್ರು ಮಾತಾಡ್ಸ್ತಾರೆ. ಅವ್ರಿಗೆ ದುಡ್ಡಿದೆ, ನಿಮ್ಮ ಕಡೆ ದುಡ್ಡಿಲ್ಲ, ಅವರು ಮಾತಾಡ್ಸ್ತಾರ, ನಿಮಗೆ ಮಾತಾಡ್ಸ್ತಾರೆ. ಹಂಗೆ ಇಲ್ಲಿ ಯಾರ ಹತ್ರ ಏನು ಬೆಲ್ಲ ಇದೆಯೋ ಅಥವಾ ಸಕ್ಕರೆ ಐತಿ ಅವ್ರಿಗೆ ಮಾತ್ರ ಈ ನೊಣಗಳು ಇರುವೆಗಳು ಬಂದಿರ್ತವೆ. ಹಂಗೆ ನಾವು ಏನಾಗಬೇಕು, ಸಿಹಿ ಪದಾರ್ಥ ಆಗಬೇಕು ಅಂತಂದ್ರೆ ಇವತ್ತಿನ ಒಂದು ದಿನಮಾನದೊಳಗಡೆ ಗಟ್ಟಿಯಾದ ನಿರ್ಧಾರ ತಗೋಬೇಕು. 2ನೇ ವಿಷಯ ತಾಳ್ಮೆಯಿಂದ ಇರಬೇಕು. ಇದು ಸುಮ್ಮನೆ ಹಂಗೆ ಹೇಳಿದ್ರೆ ಬರಲ್ಲ. ಇದು ತಾಳ್ಮೆಯಿಂದ ಇರ್ರಿ ಅಂತಂದ ಆ ದಿನ ಅನುಭವಿಸೋ ಕಷ್ಟ ನುಂಗಿ ಬರಾಕ್ ಸ್ಟಾರ್ಟ್ ಆಕೈತದ. ಅನುಭವಿಸಿದಾಗ ಮಾತ್ರ ತಾಳ್ಮೆ ಅನ್ನೋದು ಏನಂತ ಗೊತ್ತಾಗ್ತೈತಿ ವಿನಃ 100 ಪುಸ್ತಕಗಳನ್ನು ಓದ್ದಾಗಲ್ಲ. ಅರ್ಥ ಆಯ್ತಾ? ದಿನಕ್ಕ 7-8 ತಾಸು ಓದೋವ್ರಿಗೆ ಗೊತ್ತಿರ್ತೈತಿ ಅವ್ರ ತಾಳ್ಮೆ ಎಷ್ಟೈತಿ ಅಂತ. ಕೆಲಸ ಮಾಡೋರ್ಗೆ ಗೊತ್ತಿರ್ತೈತಿ ಅವ್ರ ತಾಳ್ಮೆ ಎಷ್ಟಿರ್ತೈತಿ ಅಂತ. ಸೊ ಅದಕ್ಕೆ ಆತರ ಪಟ್ಟ ದುಡುಕಿ ನಾನು ಇಷ್ಟು ದಿನ ಓದೀನಿ, ನನಗೆ ಓದ್ಮೇಲೆ ಆಗಲ್ಲ ಅಂತ ಭಾವನೆ ಬರಬೇಡ್ರಿ. ಆ ಕಷ್ಟಗಳು ಇದ್ದೇ ಇರ್ತಾವ. ನೀವೇನು ಇಲ್ಲಿ ಕಳ್ಕೊಳತಿಲ್ಲ. ಭಾಳ ಮಂದಿ ಹಂಗೆ ವಿಚಾರ ಮಾಡ್ತಾರೆ. ನಾನು ಹಿಡ್ದ ಹೇಳ್ತೇನೆ, ಏನು ಹೊರಗ್ನವನಂತಲ್ಲ. ನಾವು ಏನು ಮಾಡ್ತೀವಿ ಅಂತಂದ್ರೆ ಇಲ್ಲಿ ಹುಟ್ಟಿ ಬಂದಿರೋದು ಕಳ್ಕೊಳ್ದಾಕ ಅಂತ ವಿಚಾರ ಮಾಡಿವಿ. ಇಲ್ಲಿ ನಾವು ಕಳ್ಕೊಳ್ಳಿಕ್ಕೆ ಏನಿಲ್ಲ, ನಾವು ಏನು ತಗೊಂಡ್ಬಂದೀವಿ ಕಳ್ಕೊಳ್ಳಿಕ್ಕೆ? ಏನಿಲ್ಲ ತಾನೆ. ಮತ್ತು ಯಾಕೆ ನಾವು ಬಹಳ ವಿಚಾರ ಮಾಡ್ಕೊಂತ ಕುಂದಿರ್ಬೇಕು? ವಿಚಾರ ಮಾಡೋದ್ರೊಳಗೆ ಏನು ಇಲ್ಲಪ್ಪ. ಇಲ್ಲಿ ನೀನು ಬಂದಿರೋದು ಪಡೆದುಕೊಳ್ಳುವಿಕೆ. ಯು ಹ್ಯಾವ್ ನಥಿಂಗ್ ಟು ಲೂಸ್ ಇನ್ ದ ವರ್ಲ್ಡ್, ರೈಟ್? ಯು ಆರ್ ಹಿಯರ್ ಟು ಗೇನ್. ನೀವು ಎಲ್ಲವನ್ನ ಪಡೆದುಕೊಳ್ಳಿಕ್ಕೆ ಬಂದಿದ್ದೀರಿ. ಸೊ ಹಂಗಿದ್ದಾಗ ನಾನಾ ವಿಚಾರಗಳನ್ನು ತಲೆಯಿಂದ ತೆಗೆಯೋಣ. 3ನೇ ವಿಚಾರ, ನಾನು ಗೆಸ್ಟ್ ಟೀಚರ್ ಆಗಿ ನಾನು ಹೋಗ್ಲಿಲ್ಲ, ಓದಿದ್ನಿ, ಆಗ್ಲಿಲ್ಲ ಅಂದ್ರೆ ಹೆಂಗ ಅಂತಂದ 100 ವಿಚಾರ ಬರ್ತಾವ. ಅಲ್ಲಪ್ಪ, ನೀನು ಹೆಂಗ ಬಿತ್ತಿಯಲ್ಲ ಹಂಗ ಬೆಳೆ. ಅದಕ್ಕೆ ದೇವನೂರು ಮಾದೇವ್ ಅವರು ಪದೇ ಪದೇ ಹೇಳ್ತಾರ, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಇಂದೆಲ್ಲ ನಾಳೆ ಫಲ ಕೊಡ್ತೈತಿ. ಏನ್ ಬೇಕು? ತಾಳ್ಮೆ ಬೇಕು. ಏನು ಬೇಕು? ಸಮಾಧಾನ ಬೇಕು. ಇವು 2 ಇದ್ದಾಗ ಮಾತ್ರ ಆಗ್ತದ. ಸೊ ಅದಕ್ಕೋಸ್ಕರನೇ ನೀವು ಹೆಂಗ ಬಿತ್ತೀರೋ ಹಂಗೆ ನಿಮಗೆ ಫಲ ಐತಿ, ಹಂಗೆ ನಿಮ್ಗೆ ಬೆಲೆ ಇದೆ, ಮತ್ತೆ ಬೆಳೆ ಕೂಡ ಬರ್ತೈತಿ. ಕಡಿಮೆ ಬಿತ್ತಿದ್ರೆ ಕಡಿಮೆ ಇಳುವರಿ, ಜಾಸ್ತಿ ಬಿತ್ತಿದ್ರೆ ಜಾಸ್ತಿ ಇಳುವರಿ. ಇದ್ರ ಒಳಗಡೆ ನಾನು ಏನು ಎಕ್ಸ್ಟ್ರಾ ನಿಮಗೇನು ಹೇಳಾಕತ್ತಿಲ್ಲ, ಬುದ್ಧಿವಾದ ಹೇಳಾತಿಲ್ಲ. ನನಗಿಂತ ಹೆಚ್ಚು ಕಷ್ಟಗಳನ್ನು ನೀವು ಅನುಭವಿಸಿರಿ. ಆದರೆ ನಿಮ್ಮಷ್ಟು ಜ್ಞಾನಿ ನಾನಲ್ಲ ಅಂತಂದ್ರೆ, ಒಬ್ಬ ಸ್ನೇಹಿತನಾಗಿ, ಒಬ್ಬ ಒಳ್ಳೆಯ ಮಾರ್ಗದರ್ಶಕನಾಗಿ ನಿಮಗೆ ಇವೆಲ್ಲ ಮಾತುಗಳನ್ನ, ನನ್ನ ಹೃದಯಾಂತರದ ಮಾತುಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ತಿದ್ದೀನಿ. ನನಗೆ ಖುಷಿ ಆಗ್ತಾ ಇದೆ, ನೀವು ಕೂಡ ನನಗಿಷ್ಟು ಪ್ರೋತ್ಸಾಹ ಮಾಡತ್ತೀರಿ. ಸೊ ನನ್ನ ವಿಡಿಯೋ ಏನಾದರೂ ನಿಮಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಇದು ಉಪಯೋಗಕಾರಿ ಅನಿಸ್ಬಹುದು, ಒಳ್ಳೆಯ ಮಾಹಿತಿಯನ್ನು ಹೇಳ್ಯಾರ ಗುರುಗಳು ಅನ್ನೋದಿದ್ರೆ ದಯವಿಟ್ಟು ಅವ್ರಿಗೆ ನೀವು ಕಳಿಸೋದ್ರೊಳಗಡೆ ಹಿಂದೆ ಮುಂದೆ ವಿಚಾರ ಮಾಡಬೇಡ್ರಿ ಅಂತ ಹೇಳ್ತಾ, ನಿಮಗೆ ಮತ್ತೆ ಯಾವ ವಿಷಯದ ಬಗ್ಗೆ ನಾವು ಮಾತಾಡಬೇಕಾ ಮುಂದಿನ ವಿಡಿಯೋದೊಳಗೆ ಅನ್ನೋದನ್ನು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಆ ವಿಷಯದ ಮೇಲೆ ನಾನು ವಿಚಾರ ಮಾಡಿಟ್ಕೊಂಡು ಬಂದು 4 ಮಂದಿ ಕಡೆ ಕೇಳಿ ರೆಡಿಯಾಗಿ ಬಂದು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅಲ್ಲಿವರೆಗೆ ಕೂಡ ನನ್ನ ಚಾನಲನ್ನು ನೋಡ್ತಾ ಇರಿ. ಮತ್ತೆ ಮುಂದಿನ ಒಂದು ವಿಡಿಯೋದೊಳಗೆ ಸಿಗ್ತೀನಿ. ನಮಸ್ಕಾರ.